ಗೌರಿಬಿದನೂರು ತಾಲೂಕಿನ ಹಾಲಗಾನಹಳ್ಳಿ ಗ್ರಾಮದ ಅಂಚೆ ಕಚೇರಿಯಲ್ಲಿ ಭಾರೀ ಗೋಲ್ಮಾಲ್. ಪೋಸ್ಟ್ ಮಾಸ್ಟರ್ ರಮ್ಯಾ ಎಂಬಾಕೆಯಿಂದ ಕೃತ್ಯ. ಸುಮಾರು 1,000ದಿಂದ 1,200 ಖಾತೆಗಳಿದ್ದು ಎಲ್ಲಾ ಖಾತೆಗಳಲ್ಲೂ ಸೇರಿ 1 ರಿಂದ 2 ಕೋಟಿಯಷ್ಟು ಹಣ ಹಗರಣ ಆಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿ ಅಂಚೆ ಕಚೇರಿಯನ್ನು ಮುತ್ತಿಗೆ ಹಾಕಿದ್ದಾರೆ. ಮನೆ ಕಟ್ಟಲು, ಮದುವೆ ಮಾಡಲು, ವೃದ್ಧರಿಗೆ ಜೀವನೋಪಾಯಕ್ಕಿಂತ ಕೂಡಿಟ್ಟ ಹಣವನ್ನು ಲಪಟಾಯಿಸಿರುವುದು. ಸಾರ್ವಜನಿಕರು ಅಂಚೆ ಕಚೇರಿಗೆ ಮುತ್ತಿಗೆ ಹಾಕ್ತಾ ಇದ್ದಂತೆ ವಿಷಯ ತಿಳಿದು ಅಂಚೆ ಕಚೇರಿಗೆ ಬಂದ ಮೇಲಾಧಿಕಾರಿ, ಅಂಚೆ ಕಚೇರಿಯ ಮೇಲಾಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದಾಗ ಪ್ರಕರಣ ಬೆಳಕಿಗೆ ಬಂದಿದೆ. ಸರ್, ನನ್ನ ಹೆಸರು ಹನುಮಂತಯ್ಯ ಅಂತ. ಇಲ್ಲಿ ನಾನು ಗೌರಿಬಿದನೂರು ಸಬ್ ಡಿವಿಷನಲ್ಲಿ ಇನ್ಸ್ಪೆಕ್ಟರ್ ಆಫ್ ಪೋಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಮಗೆ ಹಾಲಗಾನಹಳ್ಳಿ ಬ್ರಾಂಚ್ ಆಫೀಸ್ನಲ್ಲಿ ಫ್ರಾಡ್ ಆಗಿದೆ, ಅಂದರೆ ಸಾರ್ವಜನಿಕರ ಹಣನ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತ ಮಾಹಿತಿ ಶುಕ್ರವಾರ ಗಂಗಾಧರ್ ಮತ್ತು ರೇಣುಕಮ್ಮ ಅವರಿಂದ ಗೊತ್ತಾಯಿತು. ಅನಂತರ ನಾವು ಅದನ್ನು ಪೂರ್ವಪುರುಷವಾಗಿ ಪರಿಶೀಲಿಸಿದಾಗ ಇದರಲ್ಲಿ ಅಮೌಂಟ್ ಮಿಸ್ಅಪ್ರೋಪ್ರಿಯೇಷನ್ ಅಂತ ತಿಳಿದು ಬಂತು. ನಂತರ ನಾವು ಬ್ರಾಂಚ್ ಪೋಸ್ಟ್ ಮಾಸ್ಟರ್ನ ಕರೆದ್ಬಿಟ್ಟು ಶನಿವಾರ ಕೇಳಿದಾಗ ಅವರು ಮೊದಲು ಫಸ್ಟ್ ಸ್ಟಾರ್ಟಿಂಗಲ್ಲಿ ಅವರು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋಕ್ಕೆ ರೆಡಿ ಇರಲಿಲ್ಲ. ಆನಂತರ ನಾವು ಕ್ಲಾಸ್ ಕ್ವಶನ್ ಮಾಡಿ ಕೇಳಿದಾಗ ಹೌದು, ನನ್ನ ಕಡೆಯಿಂದ ಇದು ಮಿಸ್ಟೇಕ್ ಆಗಿದೆ ಅಂತ ಒಪ್ಕೊಂಡು ಲಿಖಿತ ರೂಪದಲ್ಲೂ ಕೂಡ ಕೊಟ್ಟಿದ್ದಾರೆ. ಆನಂತರ ಅವರು ಗಂಗಾಧರ್ ಅವ್ರನ್ನ ಲಿಖಿತ ರೂಪದಲ್ಲಿ ತೊಗೊಂಡು ನಾವು ನಮ್ಮ ಕೋಲಾರ ಏನು ಡಿವಿಷನಲ್ ಆಫೀಸಿಗೆ ಅಲ್ಲಿ ನಾವು ಕಳಿಸ್ಕೊಟ್ಟಿದ್ದೀವಿ. ಅದೇ ರೀತಿ ನಾವು ಸೋಮವಾರದಿಂದ ಅಲ್ಲಿ ಎಲ್ಲ ಸಾರ್ವಜನಿಕರಿಗೆ ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಮ್ಮ ಅಂಚೆ ಮೇಲ್ವಿಚಾರಕರು ಹೋಗಿ ಪಾಸ್ಬುಕ್ನ ಪರಿಶೀಲನೆ ಮಾಡ್ತಿದ್ದಾರೆ. ಪರಿಶೀಲನೆ ಮಾಡಿಸಿದ್ರಲ್ಲಿ ಸುಮಾರು 100 ರಿಂದ 150 ಪಾಸ್ಬುಕ್ ವೆರಿಫೈ ಮಾಡಿದ್ದಾರೆ. ಅದರಲ್ಲಿ ನಮಗೆ 3 ಪಾಸ್ಬುಕ್ ಮಾತ್ರನೇ ಮಿಸ್ಅಪ್ರೋಪ್ರಿಯೇಷನ್ ಆಗಿ ಕಂಡುಬಂದಿದೆ. ಆದರೆ ಸಾರ್ವಜನಿಕರು ಹೇಳೋ ಪ್ರಕಾರ ಎಲ್ಲ ಪಾಸ್ಬುಕ್ಗಳನ್ನು BPM ಅವರು ಭಾನುವಾರ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗ್ಬಿಟ್ಟು ನಮ್ಮ ಹತ್ರ ತೊಗೊಂಡೋಗ್ಬಿಟ್ಟು ಇನ್ಸ್ಪೆಕ್ಷನ್ ಇದೆ, ಆಡಿಟ್ ಇದೆ, ಚೆಕ್ ಮಾಡಬೇಕು ಅಂತ ಹೇಳ್ಬಿಟ್ಟು ತಗೊಂಡೋಗ್ಬಿಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಈ ಬಗ್ಗೆ ಗ್ರಾಮಸ್ಥರು ಪೊಲೀಸರಿಗೆ ದೂರು ನೀಡಬೇಕು ಅಂತ ಅಂಚೆ ಕಚೇರಿಯ ಮುಂದೆ ಪ್ರತಿಭಟನೆ ಮಾಡ್ತಿರುವ ಸಮಯದಲ್ಲಿ ಬಂದಂತಹ ಹಿರಿಯ ಅಧಿಕಾರಿಗಳನ್ನು ಕಚೇರಿಯ ಒಳಗಡೆ ಹಾಕಿ ಬೀಗ ಹಾಕಲಾಗಿದೆ. ಪಾಲಗಾನಹಳ್ಳಿ ಗ್ರಾಮದಲ್ಲಿ ಮನೆಯಲ್ಲಿ ಸ್ವಂತ ಮಗಳ ರೀತಿ ನಡೆದುಕೊಂಡಿದ್ದ ಪೋಸ್ಟ್ ಮಾಸ್ಟರ್ ರಮ್ಯಾ ಗರ್ಭಿಣಿ ಅಂತ ತಿಳಿದು ಊರವರೆಲ್ಲ ಸೇರಿ ಶ್ರೀಮಂತ ಕಾರ್ಯಕ್ರಮ ಮಾಡಿದ್ದ ಗ್ರಾಮಸ್ಥರು ಗೌರವ ಸೂಚಿಸಿದ್ರು. ಊರಿನವರ ಈ ಗೌರವಕ್ಕೆ ಪ್ರತಿಯಾಗಿ ಪೋಸ್ಟ್ ಮಾಸ್ಟರ್ ರಮ್ಯಾ ಅವರ ಕಷ್ಟಕಾಲಕ್ಕೆ ಮತ್ತು ಈತರೆ ಮುಂದಿನ ಜೀವನದ ಭವಿಷ್ಯಕ್ಕಾಗಿ ಜೋಪಾನ ಮಾಡಿದ್ದ ಹಣಕ್ಕೆ ಇಟ್ಟೋ ಗುನ್ನ. ಅಂಚೆ ಕಚೇರಿ ನಿರೀಕ್ಷಕ ಹನುಮಂತಯ್ಯ ಮತ್ತವರ ಸಿಬ್ಬಂದಿಯನ್ನು ಕಚೇರಿಯಲ್ಲಿ ಬೀಗ ಹಾಕಲಾಗಿತ್ತು. ಸ್ಥಳಕ್ಕೆ ಗ್ರಾಮಾಂತರ ಠಾಣಾ PSI ಭೇಟಿ ನೀಡಿ ಘಟನೆಗೆ ಸಂಬಂಧಪಟ್ಟ ಮಾಹಿತಿಯನ್ನು ಸಾರ್ವಜನಿಕರಿಂದ ಕಲೆ ಹಾಕಲಾಯಿತು. 4,65,000 ಎಷ್ಟಿದೆ ಅದರಲ್ಲಿ? ನಿಮ್ಮ అకౌంట్లో ఏమన్నా చూపిస్తా ఉందా? ఉందేనే అంటే ఆమె ఇచ్చిండే చీటీ మాత్రం ఉంది తావా? ముందే అని చెప్తాడు. ಎಲ್ಲ ಕೂಲಿ ಮಾಡ್ಕೊಂಡು ಬಂದಿರೋ ಎಲ್ಲ ಕಟ್ಟು 1,500 5 ಲಕ್ಷ ಡೆಪಾಸಿಟ್ ಮಾಡಿರೋದು ಸುಮ್ಮನೆ ಪೆನ್ನಲ್ಲಿ ಬರ್ಕೊಟ್ಟವಳು ಅಷ್ಟೇ. ಅವಳು ಸ್ಕೀಮ್ ಇದೆ ಸರ್, ಅದು 55,000 ಏನು ಸರ್ ಸಹಾಯ ಪ್ರತಿಯೊಂದು ಎಂಕ್ವೈರಿ ಮಾಡಿ ಪ್ರತಿಯೊಂದು ಯಾವ ಕಾಲೇಜಲ್ಲಿ ಇದು ಮಿಸ್ಯೂಸ್ ಆಗಿದೆ, ಏನಾಗಿದೆ ಅಂತ ನೋಡಿ ಅವ್ರನ್ನ ಕಂಡೀಷನ್ ಹೇಳಿ ಅದನ್ನು ಮೊದಲು ನೋಡಬೇಕು. ಅಲ್ಲ, ಮತ್ತು ಈಗ ಇಷ್ಟೊಂದು ಈ ಥರ ಹೇಳ್ತಾರಲ್ಲ, ಇಷ್ಟು ಏರಿಯಾ ಆಡಿಟ್ ಬಂದಾಗ ಎಲ್ಲ ಕ್ಲೀನಾಗಿ ಆಡಿಟ್ ಮಾಡಬೇಕೋ ಬೇಡವೋ? 10-20 ಬುಕ್ಗಳು ಅವ್ರು ಯಾವ ಕೊಟ್ಟರೆ ಅವು ಆಡಿಟ್ ಮಾಡಿಬಿಡೋದು, ಸರಿ ಐತೆ ಅಂತ ಹೇಳ್ಬಿಟ್ಟು ಹೋಗೋದು. ಇವ್ರು ಕರೆಕ್ಟಾಗಿ ಆಡಿಟ್ ಮಾಡಿದರೆ ಈ ಥರ ಪ್ರಾಬ್ಲಮ್ ಯಾಕೆ ಬರ್ತಾಯಿತ್ತು? 6 ತಿಂಗಳಿಂದ ಈಚೆ ಆಗಿದ್ದರೆ ಫ್ರಾಡು ಗೊತ್ತಾಗೋಗೋದು. ಇವರು ಮೊದಲಿಂದನೂ ಹಂಗೆ ಮಾಡ್ಕೊಂಡು ಬಂದು ಇದು ಹಿಂಗಾಗಿರೋದು. 30 పెట్టుంటే తీసుకుంటుంది. మన భానువారం వచ్చి చెక్కింగ్ వచ్చిండారు అని బుక్లని పీక్కపోయింది. ఎవరు పిక్కంపోయింది? ఎవరు? ರಮ್ಯಾ ಅಂತ ಸರ್. ಅವಳು ಸ್ಕಾಲರ್ಶಿಪ್ ದುಡ್ಡು 2 ವರ್ಷದ ಬಂದಿತ್ತು, SB ಅಕೌಂಟಲ್ಲಿ ಇಟ್ಟಿದ್ಲು. ಮತ್ತೆ ಅದು ಬೇಡ, ಫಿಕ್ಸೆಡ್ ಮಾಡ್ತೀನಿ, ನಾನು ಲಾಸ್ಟ್ ಇಯರ್ ತೊಗೊತೀನಿ ಅಂತ ಫಿಕ್ಸೆಡ್ ಮಾಡಿದ್ದು. ಬಟ್ ಇವಾಗ ಚೆಕ್ ಮಾಡಿಸಿದ್ರೆ ಅಲ್ಲಿ ಅಮೌಂಟ್ ಏನು ಡಿಸ್ಪ್ಲೇ ಬರೀ 500 ಇದೆ ಅಷ್ಟೇ ಸರ್. ಎಲ್ಲಿ ಫಿಕ್ಸೆಡ್ ಮಾಡಿದ್ರು? ಏನು ಗೌರ್ಮೆಂಟ್ ಹಾಲಗಾನಹಳ್ಳಿ ಪೋಸ್ಟ್ ಆಫೀಸಲ್ಲಿ. ಎಷ್ಟು ದಿನಗಳಿಂದ ಫಿಕ್ಸೆಡ್ ಮಾಡಿದ್ರು? ಒಂದು 3 ತಿಂಗಳಾಯ್ತು ಸರ್.
ಯಾವಾಗ ನೋಡಿದಾಗ ಎಷ್ಟು ಅಮೌಂಟ್ ಇತ್ತು? 45,000 SBI ಅಕೌಂಟ್ ಇದ್ದು ಫುಲ್ ಎಲ್ಲ ಅಮೌಂಟ್ ತೆಗೆದ್ಬಿಟ್ಟು ಅವಳು ಫಿಕ್ಸೆಡ್ ಮಾಡ್ಕೊಂತೀನಿ ಅಂತ ಫಿಕ್ಸೆಡ್ ಮಾಡ್ಕೊಂಡು ಬಟ್ ಫಿಕ್ಸೆಡ್ ಮಾಡೋದಕ್ಕೆ ನನಗೆ ಯಾವುದೂ ಪಾಸ್ಬುಕ್ ಏನು ಕೊಟ್ಟಿಲ್ಲ. ಅವಳ ಮೇಲೆ ನಂಬಿಕೆ ಇತ್ತು, ಕೊಡ್ತಾಳೆ ಆಫ್ಟರ್ ಡೆಲಿವರಿಗೆ ಹೊಟ್ಟೋದ್ರು. ಸರಿ ಬಿಡು ಡೆಲಿವರಿಗೆ ಹೋಗಿ ಮತ್ತೆ ಕೊಡ್ತಾಳೆ ಅಂತ ನಾನೇನು ಅದು ಇದು ಮಾಡ್ಕೊ ಈ ಥರ ಎಲ್ಲ ಬಂದು ಇದು ಮಾಡೋ ನಮಗೂ ಅದು ಏನಾಗಿದೆ ಅಂತ ಗೊತ್ತಿಲ್ಲ. ಇವಾಗ ನಮಗೂ ಅದು ಗೊತ್ತಾಗಿಲ್ಲ. 2013ರಲ್ಲಿ ಪೋಸ್ಟ್ ಮಾಸ್ಟರ್ ಆಗಿ ಹಾಲಗಾನಹಳ್ಳಿ ಗ್ರಾಮದ ಅಂಚೆ ಕಚೇರಿಯಲ್ಲಿ ಕಾರ್ಯ ಆರಂಭ ಮಾಡಿದ ಈ ರಮ್ಯಾ ಅಂಚೆ ಕಚೇರಿಯಲ್ಲಿ ಕೆಲಸ ಮಾಡಿಕೊಂಡು ಎಲ್ಲರ ಗಮನವನ್ನು ಸೆಳೆದು ಒಟ್ಟಿಗೆ 1 ರಿಂದ 2 ಕೋಟಿ ಹಣವನ್ನು ಲಪಟಾಯಿಸಿದ್ದಾರೆ ಅಂತ ಆರೋಪಿಸಿದ್ದಾರೆ. యాభై ఒకటి ఫిక్స్డ్ 31 పెట్టింటి తీసుకుంటుంది. మన భానువారం వచ్చి చెక్కింగ్ వచ్చిండారు అని బుక్కులని పీక్కపోయింది. ఎవరు పికంబోయిందే? ఆయమ్మే. ఎవరు? రమ్య. ఏమిటికి ఏమేమి చెప్పలేదా? ఏమిటికి చెక్కింగ్ వస్తారు అని ಅವಳೆ ಇದು ಬುಕ್ಕಲ್ಲಿ ಅಮೌಂಟ್ ಐತೆ ಅಂತ ನೋಡಿಸ್ತಾ ಇತ್ತು, ಅಲ್ಲಿ ಬ್ಯಾಲೆನ್ಸ್ ನೋಡಿಸ್ತಾ ಇಲ್ಲ, ಬರೀ 200 ರೂಪಾಯಿ ನೋಡಿಸ್ತಾ ಇತ್ತು ಅಷ್ಟೇ. ಎಷ್ಟಿತ್ತು ನಿಮ್ಮ ಅಕೌಂಟಲ್ಲಿ ದುಡ್ಡು? ಏನು ಅಂತ? 1,30,000. ಮೊನ್ನೆ 17,000 ತಗೊಂಡೆ, ಇನ್ನು 1,13,000 ಬರ್ಬೇಕು ನಮಗೆ. ಅದಕ್ಕೆ ಇವಾಗ ಎಷ್ಟು ತೋರಿಸ್ತಾ ಇದೆ? 1,200 ತೋರಿಸ್ತಾ. ಉಳಿಕೆ ದುಡ್ಡು ಎಲ್ಲೋಯ್ತು ಏನು ಅಂತ ಏನೋ ಗೊತ್ತಾಯ್ತು? ಅವ್ರದ್ದು ಪ್ರಾಬ್ಲಮ್. ಯಾರು? ಅವಳು ಕಟ್ಟಿಸ್ಕೊಂಡಿರೋ ಪ್ರಾಬ್ಲಮ್. ಅದೇ ಯಾರು ಕಟ್ಟಿಸ್ಕೊಂಡಿದ್ದು? ಕೇಳಿದ್ರೆ ನಾವು ಬ್ಯಾಂಕ್ ಇದ್ರಲ್ಲ ಐತೆ ಅಂತ ಹೇಳ್ತಾ. ಅಲ್ಲ, ಕಟ್ಟಿಸ್ಕೊಂಡಿದ್ದು ಯಾರು ಅಂತ? ಈಗ ಎಷ್ಟು ಇಟ್ಟಿದ್ರಿ ನೀವು ಅಕೌಂಟಲ್ಲಿ? 29,000 ಇಕ್ಕಿದ್ವಿ, ಅದ್ರಾಗೆ 660 ರೂಪಾಯಿ ಆಯ್ತು ಸರ್ ಅಷ್ಟೇ. ಉಳಿದಿರೋದು ಅದ್ರಾಗೆ ಏನೂ ಇಲ್ಲ, 35,000 ಇಕ್ಕಿದ್ವಿ, ಅದಕ್ಕೆ ಒಂದು ಇದು ಕೊಡ್ಲಿಲ್ಲ, ಬುಕ್ ಕೊಡ್ಲಿಲ್ಲ, ಸೈನ್ ಹಾಕಿ ಕಾರ್ಯ ಸಮೇತ ಕೊಡ್ಲಿಲ್ಲ. ಉಳಿದಿರೋ ದುಡ್ಡು ಏನಾಯ್ತು? ಗೊತ್ತಿಲ್ಲ ಅಂತೇಳಿ ಸಾಯಮ್ಮ ರಮ್ಯಾ ಕೇಳ್ತಾರೆ, ನನಗೆ ಗೊತ್ತೇ ಇಲ್ಲ ಅಂತೇಳಿ. ನಮ್ಮ ಕ್ವಶನ್ ಅದೇ, ಅಲ್ಲಿ ಇವರು ಮಿಂಗಲ್ ಆಗಿದ್ದಾರೆ ಅಂತಲ್ವಾ? ಸರ್ ಫೂಲ್ ಮಾಡಿದ್ದಾರೆ. ನೀವು ಆಡಿಟ್ ಸರಿಯಾಗಿ ಮಾಡಿದ್ರೆ ಅದು ಹೆಂಗ್ ಆಗ್ತಾ ಇತ್ತು? ನೀವು ಆಡಿಟೇ ಸರಿಯಾಗಿ ಮಾಡಿದ್ರೆ ಯಾಕೆ ಆಗ್ತಾ ಇತ್ತು ಹಂಗೆ? ಎಲ್ಲ ಸೇರಿ 5 ಲಕ್ಷ ಅಲ್ಲಿ ನೀವು ಮಿಂಗಲ್ ಆಗಿದ್ದೀರಲ್ವಾ? ನಾನು ಒಂದ್ಸರಿ 5,000 ಇಸ್ಕೊಂಡಿದ್ದೀನಿ. ಇದು 5 ಲಕ್ಷ. ಸದ್ಯ ಗ್ರಾಮಸ್ಥರ ಅಳಲು ಕಂಡ ಮೇಲಧಿಕಾರಿಗಳು ಮತ್ತು ಪೊಲೀಸರು ಕೃತಿ ಹೇಸಿಗೆರುವ ಆರೋಪಿ ಅಧಿಕಾರಿಯ ಮೇಲೆ ಕಾನೂನು ರೀತಿಯ ಕ್ರಮ ಆಗುತ್ತಾ? ಸಾರ್ವಜನಿಕರು ಕಳೆದುಕೊಂಡ ಹಣ ವಾಪಸ್ ಆಗುತ್ತಾ ಎಂಬುದು ಸಾರ್ವಜನಿಕರಲ್ಲಿ ಆತಂಕ ಮೂಡಿದೆ. ಈ ಪೋಸ್ಟ್ ಆಫೀಸ್ ರಮ್ಯಾನ ಇಲ್ಲಿ ಕೆಲಸ ಮಾಡ್ತಾರೆ. ಅವರಿಗೆ ನಾನು 19ನೇ ತಾರೀಕು 8ನೇ ತಿಂಗಳು 25ನೇ ತಾರೀಕು 5 ಲಕ್ಷ ರೂಪಾಯಿ ಅಮೌಂಟ್ ನಮ್ಮ ಮನೆ ಹತ್ರ ಕೊಟ್ಟಿದ್ದೀನಿ. ಒಂದೇ ಸತಿ ಕೊಟ್ಟಿದ್ರಾ? ಒಂದು 5 ಲಕ್ಷ ಒಂದೇ ಸಾರಿ ಕೊಟ್ಟಿದ್ದೀನಿ. ಅವ್ರಿಗೆ ಬುಕ್ಕಲ್ಲಿ ಬರ್ಕೊಟ್ಟಿದೆ. ಮತ್ತೆ ಒಂದು 2 ತಿಂಗಳಾದ್ಮೇಲೆ 14ನೇ ತಾರೀಕು 10ನೇ ತಿಂಗಳು 25ನೇ ತಾರೀಕು ನನಗೇನೋ ಅವಸರ ಅಂತ ಒಂದು 5,000 ರೂಪಾಯಿ ಅದ್ರ ಬಡ್ಡಿ ಇಸ್ಕೊಂಡಿದ್ದೀನಿ. ಮಿಕ್ಕಿದ್ದು ಈ ಬುಕ್ಕಲ್ಲಿ ಬರ್ದಾಗಿದೆ, ಸೀಲ್ ಹಾಕಿದೆ. ಇನ್ನು ಮಿಕ್ಕಿದ್ದು ಬಂದು ನನ್ನ ಅಮೌಂಟು 5,01,666 ರೂಪಾಯಿ ಬುಕ್ಕಲ್ಲಿ ಇದೆ. ಅವ್ರಿಗೆ ಸೀಲ್ ಹಾಕಿದೆ, ಸೈನ್ ಹಾಕಿದೆ. ಚೆಕ್ ಮಾಡಿದ್ರೆ ಬರೀ 500 ರೂಪಾಯಿ ತೋರಿಸ್ತಾ ಇದೆ. ಅವರು ಮುದುಕರು ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ತಗೊಂಡು ಅವ್ರಿಗೆ ದಾನ ಮಾಡೋಣ ಅಂತ ಇಟ್ಟಿದ್ದೀವಿ ಅಷ್ಟೇ, ತಿನ್ನಕ್ಕಲ್ಲ ಇದು. ಅವ್ರಿಗೆ ಇರ್ಲಿ ಅಂತ ಹೇಳ್ಬಿಟ್ಟು ಹಸು ಮಾರಿ ಇಕ್ಕಿರೋದು ಇದನ್ನ. ಇದು ಬಡವರು ಒಡೆ ತಿನ್ನಕ್ಕೆ ಅವರೇ ಬೇಕಾಯ್ತಾ? ಇಲ್ಲ ನಾನು ಊಟಕ್ಕಿಲ್ಲ ಅಂತ ಕೇಳಲಿ, ಬನ್ನಿ ನಾವು ಊಟ ಮಾಡಿ ದಾನ ಕೊಡ್ತೀವಿ. ನಾವು ಈ ತರ ಮೋಸ ಮಾಡ್ಬೇಕ ಬಡವ್ರಿಗೆ? ಟೋಟಲ್ ಎಷ್ಟಿತ್ತಮ್ಮ ಅಮೌಂಟ್? 70,000. ಈಗ ಎಷ್ಟೈತೆ ನಿಮ್ಮ ಅಕೌಂಟಲ್ಲಿ? 3 ವರ್ಷ 4 ವರ್ಷ ಆಯ್ತು. ಈಗ ಎಷ್ಟು ಹೋಗೈತೆ ನಿಮ್ಮ ಅಕೌಂಟ್? 70,000 ಹೋಗೈತೆ. ಮಕ್ಕಳಿಗೆ ಅವ್ರು ಊಟ ಏನೋ ಅವ್ರು ಕಷ್ಟಕ್ಕೆ ಇಕ್ಕಿರ್ತಾರೆ. ಅವರು ದುಡ್ಡು 4,65,000 ತಗೊಂಡಿದ್ವಿ. ಅದು ತಗೊಬಂದು FD ಅಕೌಂಟಲ್ಲಿ ಫಿಕ್ಸ್ ಮಾಡಿದ್ವಿ 4,65,000 5 ವರ್ಷಕ್ಕೆ. ಇವಾಗ ಬಂದ್ಬಿಟ್ಟು ಅಕೌಂಟ್ ಬ್ಯಾಲೆನ್ಸ್ ಚೆಕ್ ಮಾಡಿಸ್ತಾ ಇದ್ರೆ ಬರೀ 100 ರೂಪಾಯಿ ಐತೆ 2 ಅಕೌಂಟಲ್ಲಿ. ಅಕೌಂಟಲ್ಲಿ ದುಡ್ಡಿಲ್ಲ ಈಗ? ಅಕೌಂಟಲ್ಲಿ ಬರೀ 100 ರೂಪಾಯಿ ಐತೆ. 4,65,000 ದುಡ್ಡಾ? ಜಮೀನು ಮಾರಿರೋದಾ? ಜಮೀನು ಮಾರಿರೋ ದುಡ್ಡು
ಅಲ್ಲಿ ಬರೀ 100 ರೂಪಾಯಿ ದುಡ್ಡು ಆಯ್ತು ಅಷ್ಟೇ. ನೀವು ಯಾವಾಗ ಚೆಕ್ ಮಾಡ್ಕೊಂಡ್ರಿ ದುಡ್ಡಿಲ್ಲ ಅಂತ? ಇನ್ನು ಇವತ್ತು ಅವ್ರು ಸೆಂಟ್ರಲ್ ಅವ್ರು ಬಂದಿದ್ದು ಚೆಕ್ ಮಾಡಿಸಿದ್ರೆ ಬರೀ 100 ರೂಪಾಯಿ. ಹಾಕಿದ್ವಿ, ಅದಕ್ಕೆ ಒಂದು ಇದು ಕೊಡ್ಲಿಲ್ಲ, ಬುಕ್ಕು ಕೊಡ್ಲಿಲ್ಲ, ಸೈನ್ ಹಾಕಿ ಫಾರಂ ಸಮೇತ ಕೊಡ್ಲಿಲ್ಲ. ಗೊತ್ತಿಲ್ಲ ಅಂತಾಳೆ ಸಾಯಮ್ಮ. ರಮ್ಯಾ ಕೇಳಿದ್ರೆ ನನಗೆ ಗೊತ್ತೇ ಇಲ್ಲ ಅಂತಾಳೆ. ಎಲ್ಲರಿಗೂ ಇದೇ ಪ್ರಾಬ್ಲಮ್.